ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದ ಮೇಲೆ ಪರಿಣಾಮ, ಉದ್ಯೋಗಸ್ಥರಿಗೆ ಸಹವರ್ತಿಗಳಿಂದ ಸಕಾಲಿಕ ನೆರವು, ಪ್ರಯಾಣದ ಯೋಚನೆ ಮುಂದಕ್ಕೆ, ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಆನಂದದ ಸಂದರ್ಭ. ವೃಷಭ ರಾಶಿ. ಹಿರಿಯರ ಗೃಹಿಣಿಯರ ಆರೋಗ್ಯ ಉತ್ತಮ, ವಿವಿಧ ಜನೋಪಯೋಗಿ ಕಾರ್ಯಗಳಲ್ಲಿ ಭಾಗಿ, ಉಳಿತಾಯ ಯೋಜನೆಗಳ ಏಜೆಂಟರಿಗೆ ಒಳ್ಳೆಯ ದಿನ, ಕಲೋಪಾಸಕರಿಗೆ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ. ಮಿಥುನ ರಾಶಿ. ಹೆಚ್ಚಿನ ಸಮಸ್ಯೆಗಳಿಂದ ಮುಕ್ತಿ, ಉದ್ಯೋಗ ರಂಗದಲ್ಲಿ ಹೆಚ್ಚಿನ ಜವಾಬ್ದಾರಿ, ಕರಕುಶಲ ಸಾಮಗ್ರಿ ನಿರ್ಮಾಪಕರಿಗೆ ಆದಾಯ ವೃದ್ಧಿ, ಹಿರಿಯರಿಗೆ ನಿಶ್ಚಿಂತೆಯ ಬದುಕು, ಗೃಹಿಣಿಯರ ಪ್ರಯತ್ನದ ಫಲವಾಗಿ ಗೃಹೋದ್ಯಮ ಯಶಸ್ವಿ. ಕಟಕ ರಾಶಿ. ಭವಿಷ್ಯವನ್ನ ಭದ್ರಗೊಳಿಸುವ ಸಿದ್ಧತೆಗಳು, ಕಟ್ಟಡ ನಿರ್ಮಾಣ, ಆಸ್ತಿ ಖರೀದಿ, ಮಾರಾಟ ವಿಧಾನ. ಕನ್ಯಾ ಅನ್ವೇಷಿಗಳಿಗೆ ಶುಭ ಸೂಚನೆ, ವ್ಯವಹಾರಾರ್ಥ ಉತ್ತರ ದಿಕ್ಕಿಗೆ ಪ್ರಯಾಣ, ಮಕ್ಕಳಿಗೆ ಅಧ್ಯಯನದಲ್ಲಿ ಆಲಸ್ಯ. ಸಿಂಹರಾಶಿ. ಉದ್ಯೋಗ ಮತ್ತು ವ್ಯವಹಾರಕ್ಕೆ ಹಿತಶತ್ರುಗಳ ಪೀಡೆ, ಪಾಲುದಾರರ ವಿಶ್ವಾಸ ಉಳಿಸಿಕೊಳ್ಳುವ ಪ್ರಯತ್ನ, ದೂರದ ಬಂಧುಗಳ ಆಗಮನ, ಕ್ಷೇತ್ರ ವಿಸ್ತರಣೆಯ ಕುರಿತು ವಿಮರ್ಶೆ, ಮಕ್ಕಳಿಗೆ ವ್ಯಾಸಂಗ, ಮನೋರಂಜನೆ ಎರಡರಲ್ಲೂ ಆಸಕ್ತಿ. ಕನ್ಯಾ ರಾಶಿ. ಲೌಕಿಕ ದುಃಖ ಉಪಶಮನಕ್ಕೆ ಸಣ್ಣ ಯಾತ್ರೆ, ಮನೋರಂಜನೆ ಕೇಂದ್ರಿತ ಉದ್ಯಮಗಳ ಪ್ರಗತಿ, ಕ್ರೀಡಾ ಸಾಮಗ್ರಿ ಉತ್ಪಾದಕರಿಗೆ ಉತ್ತಮ ಅವಕಾಶ, ಗೃಹೋಪಕರಣಗಳ ಖರೀದಿಗೆ ಧನವ್ಯಯ, ಹತ್ತಿರದ ದೇವತಾ ಸಾನ್ನಿಧ್ಯಗೆ ಸಂದರ್ಶನ. ತುಲಾರಾಶಿ. ಪಂಚಮ ಶನಿಯ ಪರಿಣಾಮವಾಗಿ ತಾತ್ಕಾಲಿಕ ಅನಾರೋಗ್ಯ, ಉದ್ಯೋಗಾಸಕ್ತರಿಗೆ ಕೆಲಸಗಳ ಒತ್ತಡ, ತಾಯಂದರಿಗೆ ಮಕ್ಕಳ ಆರೋಗ್ಯದ ಚಿಂತೆ, ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಅಧಿಕ ಲಾಭ, ಬಂಧುಗಳ ಮನೆಗೆ ಭೇಟಿ ಸಂಭವ. ವೃಶ್ಚಿಕ ರಾಶಿ. ಸಂಸಾರ ಸುಖ ಉತ್ತಮ, ಎಂದೋ ಕೊಟ್ಟ ಸಾಲ ಆಯೋಚಿತವಾಗಿ ಕೈ ಸೇರಿ ಹರ್ಷ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಸಂದರ್ಭ. ಲೇವಾದೇವಿ ವ್ಯವಹಾರಸ್ಥರಿಗೆ ವಸೂಲಿಯ ಚಿಂತೆ, ಅವಿವಾಹಿತ ಪುತ್ರನಿಗೆ ಯೋಗ್ಯ ಕನ್ಯೆ ಸಿಗುವ ಸೂಚನೆ. ಧನುರಾಶಿ. ನೀವೇ ಬಿತ್ತಿದ ಬೀಜ ಬೆಳೆದು ಹೆಮ್ಮರವಾಗಿರುವುದನ್ನು ನೋಡಿ ಆನಂದ, ವೇದಾಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ, ಉದ್ಯೋಗ ಆಸಕ್ತರಿಗೆ ಸಾಮಾನ್ಯ ನೆಮ್ಮದಿ, ವಸ್ತ್ರ ಆಭರಣ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ವ್ಯಾಪಾರದ ಭರಾಟೆ. ಮಕರ ರಾಶಿ. ಹೊಸ ಸ್ಥಾನದಲ್ಲಿ ಕಾರ್ಯಕ್ಕೆ ನಿಯೋಜನೆ, ವಾಹನ ಚಾಲನೆಯಲ್ಲಿ ಎಚ್ಚರ, ಸೌಂದರ್ಯ ವರ್ತಕಗಳ ಮಾರಾಟಗಾರರಿಗೆ ಸದಾವಕಾಶ, ಶಸ್ತ್ರ ವೈದ್ಯರಿಗೆ ವಿಶಿಷ್ಟ ಬಗೆಯ ಚಿಕಿತ್ಸೆಯಿಂದ ಕೀರ್ತಿ, ಕನ್ಯಾನ್ವೇಷಣೆಗಾಗಿ ದೂರದ ಪ್ರಯಾಣ. ಕುಂಭರಾಶಿ. ಏಳುವರಿಯ ಶನಿಯಿಂದ ನೆಮ್ಮದಿಯ ಭಂಗ, ಬಂಧುಗಳೊಡನೆ ಮನಸ್ತಾಪವಾಗದಂತೆ ಎಚ್ಚರ, ಸಮಾಜ ಸೇವಾ ಅವಕಾಶಗಳಿಗೆ ಹುಡುಕಾಟ, ಮುದ್ರಣ ಸಾಮಗ್ರಿ ವಿತರಕರಿಗೆ ವ್ಯಾಪಾರ ವೃದ್ಧಿ, ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿ. ಇನ್ನು ಕೊನೆಯದಾಗಿ ಮೀನರಾಶಿ. ಒಂದಾದೆ ಮೇಲೆ ಒಂದರಂತೆ ಬರುವ ಹೊಣೆಗಾರಿಕೆಗಳು, ಬಂಧುಗಳ ಸಾಂಸಾರಿಕ ಸಮಸ್ಯೆ ನಿವಾರಿಸಲು ಸಹಾಯ, ಸರ್ಕಾರಿ ಇಲಾಖೆಗಳಿಂದ ಅನುಕೂಲದ ಸ್ಪಂದನ, ಸೋದರ ಸಂಬಂಧಿಯ ಯೋಚನೆ, ಗುರು ದರ್ಶನದಿಂದ ಆತ್ಮಸ್ಥೈರ್ಯ ವೃದ್ಧಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.